ಇದ್ದೀರಾ? ಯಾವೊಂದು ಉದ್ದೇಶ ಇಟ್ಕೊಂಡು ಯಾವೊಂದು ನಿರೀಕ್ಷೆ ಇಟ್ಕೊಂಡು ಸ್ಪರ್ಧೆ ಮಾಡ್ತಾ ಇದ್ದೀರಾ ಸರ್? ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬೇಕು ಮೊದಲನೇದಾಗಿ. ಆಮೇಲೆ ಸಕಾಲಕ್ಕೆ ವೇತನ ಸಿಗುವಂತೆ ಎಲ್ರಿಗೂ ಕ್ರಮ ವಹಿಸಬೇಕು. ಸಕಾಲದಲ್ಲಿ ವೇತನ ಬರ್ತಾಯಿಲ್ಲ, ವೇತನ ತಾರತಮ್ಯ ಐತೆ, ಬಡ್ತಿ ಸಮಸ್ಯೆಗಳಿದ್ದಾವೆ. ಹಾಗೆ ಸರ್ಕಾರದಲ್ಲಿರ್ತಕ್ಕಂಥ ಹುದ್ದೆಗಳನ್ನು ತುಂಬ್ತಾ ಇಲ್ಲ ಅವರು. ಮತ್ತು ಈ ನಾಡಿನ ಜಲ ನೆಲ ಸಂಸ್ಕೃತಿ ವಿಚಾರಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. ಹೆಚ್ಚು ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಶಾಲಾ ಕಾಲೇಜುಗಳನ್ನು ತೆರೆದ್ರೆ ಉದ್ಯೋಗ ಸೃಷ್ಟಿ ಆಗುತ್ತವೆ. ಅಂದರೆ ಬರ್ತಕ್ಕಂಥ ಪದವೀಧರರಿಗೂ ಹೊರಗಡೆ ವರ್ಷಕ್ಕೆ ಲಕ್ಷಾಂತರ ಜನ ಪದವಿ ಮುಗಿಸ್ಕೊಂಡು ಈಚೆ ಬರ್ತಾರೆ. ಅವರಿಗೆಲ್ಲ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾಯಿಲ್ಲ. ಮತ್ತು ನಮ್ಮ ಒಂದು ನಾಡಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೆ ಹೆಚ್ಚಿನ ಒಂದು ಉದ್ಯೋಗಗಳನ್ನು ಕೊಡಬೇಕು ಅವರು. ಈಗ NRI ಕಂಪ್ನಿಗಳು ಬರ್ತವೆ, ಅವೆಲ್ಲವೂ ಏನು ಮಾಡ್ತವೆ, ಇಲ್ಲಿ ಕಂಪ್ನಿಗಳನ್ನ ಸ್ಥಾಪನೆ ಮಾಡ್ತವೆ, ಇಲ್ಲಿ ಲೈಸೆನ್ಸ್ ತೊಗೋತವೆ, ಇಲ್ಲಿ ನೀರು ಗಾಳಿ ಬೆಳಕೆಲ್ಲ ತಗೊಂಡು ಉದ್ಯೋಗಕ್ಕೆ ಬೇರೆ ಬೇರೆ ಕಡೆಯಿಂದ ಕರ್ಕೊಂಬರ್ತಾರೆ. ಅಟ್ಲೀಸ್ಟ್ ಒಂದು 70% ಉದ್ಯೋಗಗಳನ್ನು ನಮ್ಮವ್ರಿಗೆ ಮೀಸಲಿಡಬೇಕು ಅವರು. ಸರ್, ಸರ್ಕಾರೇತರ ಶಿಕ್ಷಕರಿಗೆ ಬೇರೆ ರೀತಿಯಲ್ಲಿ ಅನುಕೂಲತೆಗಳಿರುತ್ತೆ, ಮತ್ತು ಪ್ರೈವೇಟ್ ಏನು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಬೇರೆ ಒಂದು ಸ್ಯಾಲ್ರಿ ಹೆಚ್ಚು ಕಮ್ಮಿ ಇದ್ರೂ ಮತ್ತು ಅವರು ರಿಟೈರ್ಡ್ ಆದ ನಂತರದಲ್ಲಿ ನಿವೃತ್ತಿ ಜೀವನದಲ್ಲಿ ತುಂಬ ಕಷ್ಟಕರವಾಗಿರುತ್ತೆ. ಅದ್ರ ಬಗ್ಗೆ ಯಾವ ರೀತಿ ಒಂದು ಚಿಂತನೆಗಳು ಇಟ್ಕೊಂಡಿದ್ದೀರಾ ಸರ್? ಇದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ನೋಡಿ, ಸಾಕಷ್ಟು ವರ್ಷಗಳ ಕಾಲದಿಂದ ಈ ಒಂದು ವಿಧಾನ ಪರಿಷತ್ಗೆ ಪದವೀಧರ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೀತಾನೆ ಇದ್ವಿ, ಓಟ್ಗಳನ್ನು ಮಾಡ್ತಾನೇ ಇದ್ದಾರೆ. ಆದರೆ ಇದ್ರ ಸಮಸ್ಯೆಗಳಾಗೆ ಉಳಿದಿದ್ದಾವೆ. ಆದರೂ ಪುನಃ ನಿಂತ್ಕೊಳ್ಳೋದು ಕೆಲವುದು ಹಾಗೆ ಇರೋದು. ಒಟ್ಟಾರೆ ಈಗ ನಮಗೆ ತಾವೇನೋ ಹೇಳಿದ್ರಿ, ಈಗ ಈ ಒಂದು ಪ್ರೈವೇಟ್ ಸ್ಕೂಲ್ಸಲ್ಲಿ ಬೇರೆ ಥರ ಇದೆ, ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಬೇರೆ ಥರ ಇದೆ. ಕೆಲವೊಂದು ಸ್ಕೂಲ್ಗಳಲ್ಲಿ 12 ತಿಂಗಳು ಸಂಬಳನೇ ಕೊಡೋಲ್ಲ ಅವ್ರಿಗೆ, 10 ತಿಂಗಳು ಅಷ್ಟೇ ಸಂಬಳ ಕೊಡ್ತಕ್ಕಂಥದ್ದು. ಮತ್ತು ಅವ್ರು ಕೊಡ್ತಕ್ಕಂಥ ಸಂಬಳ ಬಹುಶಃ ಕೆಲವರು 10 ವರ್ಷ 12 ವರ್ಷ. ಇವತ್ತು ಗೌರ್ಮೆಂಟ್ ಕಾಲೇಜಲ್ಲೇ PUCನಲ್ಲಿ ಸುಮಾರು 2 ಲಕ್ಷದಷ್ಟು ಜನ ಈಗ ಆ ಒಂದು ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಡಿಗ್ರಿ ಕಾಲೇಜುಗಳಲ್ಲಿ ಸುಮಾರು ಲಕ್ಷಾಂತರ ಜನ ಈಗ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಇವ್ರು ಯಾರೂ ಅದನ್ನು ಒಪ್ತಾನೇ ಇಲ್ಲ. ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದರು, ನಿಮ್ಮೆಲ್ಲರನ್ನ ನಾವು ಕಾಯಂ ಮಾಡ್ತೀವಿ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಏನು ಹೇಳ್ತಾರೆ, ತಾಂತ್ರಿಕ ಕಾರಣಗಳಿಂದ ಅದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ. 1996ರಲ್ಲಿ ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ಇದೇ ಥರ ಸಾವಿರಾರು ಜನ ಇದ್ದರು. ಅವರು ಕಲಿಕೋಪನ್ಯಾಸಕರು ಅಂತೇಳಿ ಅವರೆಲ್ಲರನ್ನ ಯಾವುದೇ ತಾಂತ್ರಿಕ ಅಡಚಣೆ ಏನೇ ಇರಲಿ ಅವ್ರು 2 ವರ್ಷ ಕನಿಷ್ಠ ವರ್ಷ ಯಾರಿಗಿದ್ದಾರೆ ಅವರೆಲ್ಲ ಕಾಯಂ ಮಾಡಬೇಕು ಅಂತ ಹೇಳಿದ್ರು. ಆವಾಗ ಇಲ್ಲದೇ ಇರೋ ತಾಂತ್ರಿಕ ಅಡಚಣೆಗಳು ಈಗೇನು ಬರ್ತವೆ? ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇಲ್ಲ. ಮತ್ತು ನಮ್ಮ ಪದವೀಧರರಿಗೆ ಆ ಒಂದು ಅವಕಾಶನ ಯಾವ ರೀತಿ ಬಳಸ್ಕೋಬೇಕು, ಯಾರು ಯೋಗ್ಯರಿಗೆ ಓಟ್ ಹಾಕಬೇಕು ಅನ್ನತಕ್ಕಂಥ ಒಂದು ಮನಸ್ಥಿತಿನೂ ಇಲ್ಲದೆ ಇರತಕ್ಕಂಥದ್ದು ಇವತ್ತು ಈ ಸ್ಥಿತಿಗೆಲ್ಲ ಕಾರಣ ಆಗಿದೆ. ಹಾಗಾಗಿ ಇವನ್ನು ಸರಿಪಡಿಸ್ಬೇಕಾದ್ರೆ ಒಬ್ಬ ನಿಷ್ಪಕ್ಷಪಾತವಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಬೇಕು. ಮತ್ತು ಸಮಾಜದ ಎಲ್ಲ ವರ್ಗಗಳಿಗೆ ಒಪ್ಪುವಂಥ ವ್ಯಕ್ತಿಯಾಗಿರಬೇಕು. ಅವನು ಸಹ ಆ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಬೆಂದು ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಮಾತ್ರ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ. ಸರ್, ಮೇಲ್ಮನವಿನಲ್ಲಿ ಇದ್ರ ಬಗ್ಗೆ ದನಿ ಎತ್ತ ಅಂತ ಒಬ್ರು ನಾಯಕರು ಬೇಕು ಸರ್. ಯಾಕಂತಂದರೆ ಸಮಸ್ಯೆಗಳ ಸರಮಾಲೆನೇ ಇದೆ. ಕನಿಷ್ಠ ಪಕ್ಷ ನಿವೇಶನೂ ಅವ್ರ ಕೈಲಿ ಹೊಂದಿಸ್ಕೊಳ್ಳೋಕ್ಕಾಗದೇ ಇರೋಂಥ ಪರಿಸ್ಥಿತಿನಲ್ಲಿದ್ದಾರೆ ಸರ್. ಈಗ ಅವ್ರ ಕುಂದುಕೊರತೆಗಳು ನಮ್ಮ ಹತ್ರ ಅಳಲುಗಳು ತೋಳ್ಕೋತಾರೆ. ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ಕಾರ್ಯಗತ ತಗೊಳ್ತೀರಾ ಸರ್? ಈಗ ನೆನ್ನೆ ಒಬ್ಬರು ಬಂದಿದ್ದರು, ಗಂಡ ಹೆಂಡತಿ ಇಬ್ಬರೂ. ಅವ್ರಿಗೆ 3 ತಿಂಗಳು ಒಂದು ಸಾರಿ ಸಂಬಳ ಕೊಡ್ತಾರೆ. ಅದೇ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ 3 ತಿಂಗಳು ಒಂದೇ ಸಾರಿ ಸಂಬಳ ಕೊಡ್ತಾರೆ. ಇನ್ನೊಬ್ಬರು ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾರೆ, ಹಸ್ಬೆಂಡು. ಅವ್ರಿಗೆ ಬರ್ತಕ್ಕಂಥದ್ದು 10,000 12,000 ಸಂಬಳ. ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥದ್ದು 10-12 ಸಾವಿರ ಸಂಬಳ. ಈಗ 10 ವರ್ಷ 12 ವರ್ಷ ಅವ್ರು 20-22 ಸಾವಿರ ರೂಪಾಯಿಗೆ ಯಾವ ರೀತಿ ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಜೀವನ ಮಾಡಲಿಕ್ಕಾಗುತ್ತೆ? ಹಿಂದೆ ಇದ್ದಂಥವರು ಇದ್ರ ಬಗ್ಗೆ ಒಂದೇ ಒಂದು ಸಾರು ಚಕಾರ ಎತ್ತಿಲ್ಲ. ಹಾಗೆ ಹಿಂದೆ ಸೋತಂಥವರು ಸಹ ಈಗ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ, ಹೌದಲ್ವಾ? ಅವರು ಸಹ ಇದ್ರ ಬಗ್ಗೆ ಈಗ ನಾವು ಕ್ರಮ ವಹಿಸ್ಬೋದಾಗಿತ್ತು. ಅವರು ಏನೂ ಹೇಳಲಿಲ್ಲ. ಬರೀ ಚುನಾವಣೆಗಳು ಬಂದಾಗ ಅಷ್ಟೇ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಬರ್ತಾರೆ. ಚುನಾವಣೆ ಮುಗಿದ ಮೇಲೆ ಯಾರೂ ಏನೂ ಮಾಡಲ್ಲ. ಅವರವರ ಕೆಲಸಗಳನ್ನ ನೋಡಿಕೊಂಡು ಅವ್ರು ಆರಾಮಾಗಿರ್ತಾರೆ. ಅದೇ ನಮ್ಮ ಪದವೀಧರ ಸಮಸ್ಯೆಗಳಾಗೇ ಉಳಿತವೆ.
ಇವತ್ತು ಒಬ್ಬ ಲೇಬರ್ ಗಾರೆ ಕೆಲಸನಿಗಿಂತ ಕಡಿಮೆ ಸಂಬಳನ ನಮ್ಮ ಪದವೀಧರ ತಗೊಳ್ತಾರೆ. ಒಬ್ಬ ಗಾರೆ ಕೆಲಸ ಮಾಡೋರಿಗೆ 1200 1300 ರೂಪಾಯಿ ದಿನಕ್ಕೆ ಸಂಬಳ ಇದೆ, ಹೌದಲ್ಲ. ನಮ್ಮವ್ರಿಗೆ ಅದು 10,000 12,000 ಕೊಡ್ತಾರೆ ಅವರ್ಲಿ ಬೇಸಿಸು. ನೀವು ಟೆಂಪ್ರರಿ ಅಂತರ ಡಿಗ್ರಿ ಮಾಡಿದವ್ರಿಗೆ ಗೌರವಯುತವಾಗಿ ನಡೆಸ್ಕೊಡ್ತಕ್ಕಂಥದ್ದು ಇಲ್ಲ ಇತ್ತೀಚಿನ ದಿನ. ಏನೋ ಒಂಥರ ಅವ್ರನ್ನ ಅವಮಾನಕರವಾಗಿ ಹೇಳಿದ್ವಲ್ಲ, ಕೂಲಿ ಕಾರ್ಮಿಕರಿಗಿಂತ ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಗ್ರ್ಯಾಜುಯೇಟ್ಸ್ ಇದ್ದಾರೆ. ಅವರಿಗೆಲ್ಲ ಏನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕು. ಅವರ ಒಂದು ಬದುಕು ಎಲ್ಲರ ಥರ ಗೌರವಯುತವಾಗಿರಬೇಕು ಅಂತಕ್ಕಂಥದ್ದು. ನೀವು 12,000 15,000 ಏನು ಕೊಡ್ತಾಯಿದ್ರು ಅದನ್ನು ಕರೆಕ್ಟ್ ಟೈಮ್ಗೆ ಏನು ರೆಗ್ಯುಲರ್ ಸ್ಟಾಫ್ಗೆ ಏನು ಕೊಡ್ತೀರೋ ಅವತ್ತೇ ಅವ್ರಿಗೂ ಬಿಲ್ ಮಾಡಿ ಯಾಕೆ ಕೊಡಬಾರ್ದು? ನೀವು 3 ತಿಂಗಳ ತನಕ ಅವ್ರು ಏನು ಮಾಡ್ತಾರೆ? ಅವರು ಕೇವಲ ಕೆಲವರು ಇದನ್ನು ಓಟನ್ನ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಜನ ಓಟ್ಗೋಸ್ಕರ ಇದನ್ನು ರಾಜಕಾರಣ ಮಾಡಿಕೊಂಡು ಆ ಸಮಸ್ಯೆಗಳನ್ನ ಸಮಸ್ಯೆಗಳಾಗೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿ ಸಮಸ್ಯೆಗಳು ಬಗೆಹರಿದು ಬಿಟ್ರೆ ಮತ್ತೆ ಇವ್ರು ನನಗೆ ಓಟ್ ಹಾಕಲ್ವೋ ನೆಕ್ಸ್ಟ್ ಎಲೆಕ್ಷನ್ಗೆ ಏನತಕ್ಕಂಥ ಇಟ್ಕೊಂಡು ಸುಮ್ಮನೆ ಕಣ್ಣೋರಿಸ್ತಾ ಇರ್ತಕ್ಕಂಥ ಒಂದು ತಂತ್ರ ಇವೆಲ್ಲ. ಸರ್, ಒಂದು ಓಟ್ ಅಪೀಲ್ ಮಾಡ್ಕೊಳ್ಳಿ ಸರ್, ಯಾಕಂತಾರೆ ಓಟ್ ಹಾಕುವಾಗ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ. ಆತ್ಮೀಯ ಪದವೀಧರ ಬಂಧುಗಳೇ, ನಾನು ಎಂ ಪುಟ್ಟಸ್ವಾಮಿ ಅಂತೇಳಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕನಾಗಿದ್ದೀನಿ. ನಾನು ಸಹ MA MEd MPhil ಪದವಿಗಳನ್ನು ಪಡೆದಂಥವನು. ಪ್ರಾಧ್ಯಾಪಕನಾಗಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿ ಕೆಲಸವನ್ನು ಮಾಡಿದಿರ್ತಾನೆ. ತಾವೆಲ್ಲರೂ ಈಗ ಜೂನ್ 3ನೇ ತಾರೀಕು ಬರ್ತಕ್ಕಂಥ ಪದವೀಧರ ಕ್ಷೇತ್ರದಲ್ಲಿ ನನ್ನನ್ನು ಬೆಂಬಲಿಸಿ ಅಧಿಕ ಮತಗಳಿಂದ ನನ್ನನ್ನು ಗಳಿಸದೇ ಆದರೆ ನಿಮ್ಮೆಲ್ಲರ ಧ್ವನಿಯಾಗಿ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ವಿಧಾನ ಪರಿಷತ್ನಲ್ಲಿ ಈ ನಿಮ್ಮೆಲ್ಲರ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಹಿಡಿತೀನಿ ಅನ್ನತಕ್ಕಂಥ ಆಶಾಭಾವನೆ ಇಟ್ಕೊಂಡು ನಾನು ಈ ಚುನಾವಣೆಗೆ ನಿಂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನಗೆ ಎಂ ಪುಟ್ಟಸ್ವಾಮಿಯ ಹೆಸರಿನ ಮುಂದೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಹಾಕೋದ್ರ ಮುಖಾಂತರ ತಾವೆಲ್ಲರೂ ನನ್ನ ಒಂದು ಜಯಶಾಲಿಯನ್ನಾಗಿ ಮಾಡುವುದ್ರ ಮುಖಾಂತರ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.